ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವಿಡಿಯೋ ನೋಡಿ. ಇವಾಗ ತಾನೇ ನಾನು ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆ ದೇವ್ರದ್ದು ಇವತ್ತು ವಾರ ಇರೋದ್ರಿಂದ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ. ನೋಡಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಟೈಮ್ ನೋಡಿ 9:10 ಆಗಿದೆ. ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ. ಪೂಜೆ ಎಲ್ಲ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ನಾನಿವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ಆ ಹೂವೆಲ್ಲ ಮುಡಿಸಿ ದೇವ್ರ ಮನೆ ಕೆಲಸ ಮುಗಿಸಿ ನಾನು ಪೂಜೆ ಮುಗಿಸೋಷ್ಟ್ರೊಳಗಡೆ 10:15 ಆಗೋಗುತ್ತೆ ಫ್ರೆಂಡ್ಸ್. ಆದಷ್ಟು ಇವಾಗ ನನ್ನ ಮಗನಿಗೆ ಹಾಲಿಡೇಸ್ ಇರೋದ್ರಿಂದ ನಾನು ಮಾರ್ನಿಂಗೇನೆ ಪೂಜೆ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತೀನಿ. ಏನಾದರೂ ಜ್ಯೂಸ್ ಅಥವಾ ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡು ಮಧ್ಯಾಹ್ನ ಮತ್ತೆ ಹೆವಿ ನಾವು ಏನು ನಾನ್ ವೆಜ್ ತಿನ್ನೋದ್ರಿಂದ ಮಾರ್ನಿಂಗ್ ಸ್ಕಿಪ್ ಮಾಡ್ತೀವಿ. ಇವತ್ತು ನಾವು ಮಧ್ಯಾಹ್ನದ ಊಟಕ್ಕೆ ನೋಡಿ ಕಬಾಬ್ನ ಮಾಡ್ಕೊಂಡಿದ್ದೆ. ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ಕಬಾಬ್ನ. ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನೋಡೋಣ ಬನ್ನಿ. ಈ ರೆಸಿಪಿಗೆ ನಾನಿಲ್ಲಿ 300 ಗ್ರಾಮಷ್ಟು ಚಿಕನ್ನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಸ್ಕೊಂಡು ಕಬಾಬ್ಗೆ ಅಂತ. ಅದಕ್ಕೆ ನಾನು 3/4 ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆಚಿ ಅವ್ರದ್ದು ನಾನು ಚಿಕನ್ ಕಬಾಬ್ ಪೌಡರ್ನ ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ 3/4 ಟೇಬಲ್ ಸ್ಪೂನಷ್ಟು. ಇದಂತೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಬಿಳಿ ಎಳ್ಳು ಇದನ್ನು ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಟೊಮೆಟೊ ಕೆಚಪ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಕೆಚಪ್ನ ನೀವು ಯೂಸ್ ಮಾಡೋದ್ರಿಂದ ಕಬಾಬ್ಗೆ ಎಕ್ಸ್ಟ್ರಾನೇ ಟೇಸ್ಟ್ ಬರುತ್ತೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಈ ಥರ ಕಬಾಬ್ನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ನೋಡಿ ಇಲ್ಲಿ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕೋದ್ರಿಂದ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಒಂದು ಮೊಟ್ಟೆನ ನಾನಿಲ್ಲಿ ಒಡೆದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀವು ಅದೆಲ್ಲ ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಅದನ್ನು ಕಲಸಿ ನೀವೇನು ಮಾಡಿ 1 ಅವರ್ ಅಥವಾ 2 ಅವರ್ಸ್ ನೀವು ಇದನ್ನು ಫ್ರಿಜ್ನಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ. ನನಗೆ ಇವಾಗ 1 ಅವರ್ ಅಷ್ಟೇ ಟೈಮ್ ಇರೋದು. ನಾನಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅದು ಮ್ಯಾರಿನೇಟ್ ಆಗಲಿ ಅಂತ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅಷ್ಟರೊಳಗಡೆ ನಾನು ಬಿರಿಯಾನಿ ರೆಡಿ ಮಾಡ್ಕೋತೀನಿ. ನೋಡಿ ಇವಾಗ ತೆಗ್ದಿದ್ದೀನಿ ನಾನು. 1 ಅವರ್ ಆದಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿನೇ ಅವರ್ಸು ನೆನೆಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆಯಲ್ನ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಕಬಾಬ್ನ ಕರ್ಕೋತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ಈ ಕಬಾಬ್ ಅಂತೂ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ನೀವು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ತುಂಬಾ ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನೋಡಿ ಇವಾಗ ನಾನು ಬಾಣಲಿಗೆಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕರ್ಕೋತೀನಿ. ಬೈಂಡಿಂಗ್ ಅಷ್ಟೇ ತುಂಬಾ ಚೆನ್ನಾಗಾಗಿರುತ್ತೆ. ಯಾವುದೇ ರೀತಿ ಆ ಎಳ್ಳಾಗಲಿ ಮತ್ತು ಸೊಪ್ಪು ಈರುಳ್ಳಿಗಳಾಗಲಿ ಅದು ಯಾವುದನ್ನು ಬಿಟ್ಕೊಳ್ಳೋದಿಲ್ಲ. ಎಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಿರುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ. ಅದನ್ನು ಹಾಗೇ ಪ್ರೆಸ್ ಮಾಡಿದ್ರೆ ಸೂಪರಾಗಿ ಬೆಂದಿರುತ್ತೆ. ಮತ್ತು ಬಾಯಿಗಿಟ್ರೆ ಹಾಗೇ ಕರ್ಗೋಗ್ಬಿಡುತ್ತೆ. ನೋಡಿ ನಾನು ಕರಿಬೇವನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕರಿಬೇವಿದ್ರೇ ಏನೋ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ಇವಾಗ ಮತ್ತೆ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಇವತ್ತು ನನ್ನ ಮಧ್ಯಾಹ್ನದ ಊಟದಲ್ಲಿ ನಾನು ಚಿಕನ್ ಬಿರಿಯಾನಿನ ಮಾಡ್ಕೊಂಡಿದ್ದೆ. ಅದಕ್ಕೆ ಮೊಸರು ಬಜ್ಜಿನ ಮಾಡಿದ್ದೆ. ಮತ್ತು ಸೂಪರ್ ಟೇಸ್ಟಿಯಾಗಿರೋಂಥ ನಮ್ಮ ಕಬಾಬ್ ರೆಡಿನೇ ಆಗೋಯ್ತು. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ನೆಕ್ಸ್ಟ್ ಸಂಡೇ ಈ ರೆಸಿಪಿನ ಮಾಡಿಕೊಂಡು ತಿಂದು ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂದಿತ್ತು ಅಂತ. ನೋಡಿ ನಾನು ಎಷ್ಟು ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಅದು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಸಾಟರ್ಡೇ KR ನಗರಕ್ಕೆ CM ಅವರು ಬಂದಿದ್ದರು. ನಮ್ಮ ಮನೆ ಸ್ವಲ್ಪ ಹತ್ರದಲ್ಲೇ ಹೆಲಿಕಾಪ್ಟರ್ ಹೋಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಗೋಯ್ತು. ನೋಡಿ ಅಲ್ಲೇ ಲ್ಯಾಂಡ್ ಆಗ್ತಾ ಇದೆ ಅದು. ಅದನ್ನು ಹಾಗೇ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ನೀವು ನೋಡಲಿ ಅಂತ ಇದು ಮಾಡಿದ್ದೀನಿ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.